ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಅನ್ನೋದು ಜನಗಳಿಗೂ ಗೊತ್ತಿದೆ. ಆದರೆ ಜನಗಳು ಏನು ಮಾಡೋಕ್ಕಾಗದೇ ಇರೋವಂಥ ಒಂದು ಪರಿಸ್ಥಿತಿಲಿ ಇರೋವಂಥ ಸಂದರ್ಭದಲ್ಲಿ ಜನಗಳಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿ ಅವರು ಯಾವ್ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ. ಇವತ್ತು 5 ಗ್ಯಾರಂಟಿಗಳ ಬಗ್ಗೆ ಒಂದು ನಿಖರವಾದ ದಿನಾಂಕನ ಗೊತ್ತು ಮಾಡಿಸಿ ಅಂತ ಕೇಳೋದು ಮೊದಲನೇ ಪ್ರಶ್ನೆಯಾಗಿ ನಿಂತಿದೆ ನಮ್ಮ ಪಕ್ಷದ್ದು. ಇವತ್ತು ಗೃಹಲಕ್ಷ್ಮಿನ ಯೋಜನೆ 5ನೇ ತಾರೀಕು ಇಲ್ಲ 10ನೇ ತಾರೀಕು ಪ್ರತಿ ತಿಂಗಳು ಬರುತ್ತೆ. ಮತ್ತು ವಿದ್ಯುತ್ ಶಕ್ತಿ ಹಣ, ಯಾವುದೇ ಒಂದು ಗ್ಯಾರಂಟಿನ ಇಂಥ ದಿವಸ ನಾವು ಪ್ರತಿ ತಿಂಗಳಲ್ಲಿ ಕೊಡ್ತೀವಿ ಅನ್ನೋದನ್ನು ಹೇಳಿ ಅನ್ನೋದನ್ನು ನಮ್ಮವ್ರು ಕೇಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಅದನ್ನು ಯಾವುದನ್ನು ನಾವು ಹೇಳ್ತೀವಿ ಅನ್ನೋ ಒಂದು ಪರಿಸ್ಥಿತಿಲಿಲ್ಲ. ಮತ್ತು ಇವತ್ತೇನು ನಮ್ಮ ಎಲ್ಲ ನಾಯಕರುಗಳು ಇವತ್ತೇನು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವ್ರು ಏನು ಗಲಾಟೆ ಮಾಡ್ತಾ ಇದ್ದಾರೆ, ಗುತ್ತಿಗೆದಾರರು 64 ಲಕ್ಷ ಕೋಟಿನ ಏನು ಬರಬೇಕಾಗಿದೆ ಬಾಕಿ ಹಣ ಅದನ್ನು ಕೊಡ್ತಾ ಇಲ್ಲ. 40% ಇದ್ದಂಥ ಕಮಿಷನ್ 60%ಗೆ ಹೋಗಿದೆ. ಈ ಥರ ಎಲ್ಲ ಒಂದು ಸರ್ಕಾರದಲ್ಲಿ ಯಾವುದೇ ಒಬ್ಬ ಸಚಿವರುಗಳು ಯಾವುದೇ ಒಂದು ರೀತಿಯಾಗಿ ನೇರವಾಗಿ ಉತ್ತರವನ್ನು ಕೊಡದೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾವು ಮಾಡೋದೇ ಹಿಂಗೆ, ನಾವು ಇರೋದೇ ಹಿಂಗೆ ಅಂತ ಏನೊಂದು ನೇರ ದೃಷ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಜನ ಇವಾಗಲಾದರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಒಂದು ಸರಿಯಾದ ಪಾಠವನ್ನು ಕಲಿಸಬೇಕು. ಉಗ್ರವಾದ ಹೋರಾಟವನ್ನು ಮಾಡುವಂಥ ನಮ್ಮ ಜನತಾದಳ ಪಕ್ಷಕ್ಕೆ ಸಾರ್ವಜನಿಕರು ನೇರವಾಗಿ ಬೆಂಬಲ ಕೊಟ್ಟು ಈ ಒಂದು ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋಕ್ಕೆ ಸಹಕಾರಿ ಆಗಬೇಕು. ಮುಂದಿನ ದಿನಗಳಲ್ಲಿ ಕುಮಾರಣ್ಣವ್ರ ನೇತೃತ್ವದ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಸಹಕಾರಿ ಆಗುತ್ತೆ ಅಂತೇಳಿ ಕುಮಾರಣ್ಣವ್ರ ಅಧಿಕಾರಕ್ಕೆ ಬಂದ ತಕ್ಷಣ ತಮ್ಮೆಲ್ಲರ ಸಮಸ್ಯೆಗಳನ್ನ ಬಗೆಹರಿಸೋದ್ರಲ್ಲಿ ಮೊದಲನೇದಾರರು ನಿಲ್ತಾರೆ. ಇವತ್ತೇನು ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ನಾವು ದೊಡ್ಡ ಮಟ್ಟದಲ್ಲಿ ಈ ವಿಷಯಗಳ ಬಗ್ಗೆ ಎಲ್ಲ ಗಲಾಟೆ ಮಾಡಿ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಅವ್ರಿಗೆ ಬರಬೇಕಾಗಿರುವಂಥ ಗ್ಯಾರಂಟಿಯನ್ನು ತಲುಪಿಸೋದಕ್ಕೆ ನಾವೆಲ್ಲ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ